ಆದಮೇಲೆ ಅಲ್ಲೇ ಊಟ ಮಾಡೋದು. ಮನೆ ತುಂಬ ದೂರ ಇತ್ತು, ಬುತ್ತಿ ಕಟ್ಕೊಂಡು ಹೋಗ್ತಾ ಇತ್ತು. ಊಟ ಮಾಡುವ ಮೊದಲು ವಿಷ್ಣು ಸಹಸ್ರನಾಮ ಹೇಳುವುದು ಅವನಿಗೆ ಅಭ್ಯಾಸ. ಬುತ್ತಿ ಬಿಚ್ಚಿ ಮುಂದಿಟ್ಕೊಂಡು ವಿಷ್ಣು ಸಹಸ್ರನಾಮ, ಅವನಿಗೆ ವಿಷ್ಣು ಸಹಸ್ರನಾಮ ಕಂಠಸ್ಥ ಆಗಿರಲಿಲ್ಲ. ಅದಕ್ಕೆ ಒಂದು ಪುಸ್ತಕ ಹಿಡ್ಕೊಂಡು ವಿಷ್ಣು ಸಹಸ್ರನಾಮ ಓದುವನು. ಪುಸ್ತಕ ಓದಿ ವಿಷ್ಣು ಸಹಸ್ರನಾಮ ಹೇಳಿ ಆದಮೇಲೆ ಎಲ್ಲ ಬಂದು ತಂದು ಪದಾರ್ಥಗಳನ್ನು ವಿಷ್ಣುವಿಗೆ ನೈವೇದ್ಯ ಮಾಡಿ ಆಮೇಲೆ ತಿನ್ನುವನು. ಒಂದು ದಿನ ಅವನು ಪುಸ್ತಕ ಮರೆತು ಹೋಗ್ಬಿಟ್ಟಿದ್ದ. ಬುತ್ತಿ ತಗೊಂಡಿದ್ದ, ಪುಸ್ತಕ ಬಾಯಿಗೆ ಬರಲ್ಲ, ಕಂಠಸ್ಥ ಇಲ್ಲ ಅವನು. ಎಂತ ಮಾಡೋದು ಇವಾಗ? ತಿನ್ನು ಹಾಗಿಲ್ಲ, ನಿಯಮ ಅದು, ಅವನೇ ಹಾಕಿಕೊಂಡ ನಿಯಮ. ಯೋಚನೆ ಮಾಡ್ತಾನೆ, ನನಗೆ ವಿಷ್ಣು ಸಹಸ್ರನಾಮ ಬರಲ್ಲ, ಸರಿ ವಿಷ್ಣುಗೆ ಬರ್ತದೋ ಇಲ್ವೋ? ಕೆಲಸ ಮಾಡ್ತಾನೆ. ಅ ಆ ಈ ಇಂದ ಶುರು ಮಾಡಿ ಕ ಖ ಗ ಘ ङ ಅದೆಲ್ಲ ಬಳ್ಳಿ ಇದೆಯಲ್ಲ, ಅದನ್ನು ಪೂರ್ತಿ ಒಪ್ಪಿಸಿ ಒಂದು 4-6 ಸರಿ ಒಪ್ಪಿಸಿಬಿಡ್ತೇನೆ. ವಿಶ್ವಂ ವಿಷ್ಣುರ್ ವಷಟ್ಕಾರೋ, ಎಲ್ಲೆಲ್ಲಿ ಯಾವ ಅಕ್ಷರ ಜೋಡಿಸಬೇಕು ಅಂತ ಅವನಿಗೆ ಗೊತ್ತಿದೆ. ವಿಷ್ಣು, ನೀನು ಅಕ್ಷರ ಸರಿಯಾಗಿ ಜೋಡಿಸಿಕೊಂಡು ವಿಷ್ಣು ಸಹಸ್ರನಾಮ ಮಾಡು, ಅದನ್ನು ನಿನಗೆ ಅರ್ಪಿಸ್ತೇನೆ, ಅಕ್ಷರಗಳನ್ನು ನಿನಗೆ ಅರ್ಪಿಸ್ತೇನೆ, ಜೋಡಿಸೋ ಕೆಲಸ ನಿಂದು ಅಂತ ಹೇಳಿ ಊಟ ಮಾಡಿದಂತೆ. ಆದರೆ ಒಂದು ಮುಗ್ಧ ಭಕ್ತಿ ನೆನಪಿರಲಿ. ಹಸಿವೆ ಆಗಿತ್ತು, ಹೇಳದೆ ಊಟ ಮಾಡಬಾರ್ದು ಅಂತ ನಿಯಮ. ಮನೆಗೆ ಹೋಗಿ ಪುಸ್ತಕ ತರಲಿಕ್ಕೆ ಆಗಲ್ಲ. ಏನು ಮಾಡೋದು? ಭಗವಂತ ಬಯಸುವುದು ಪ್ರೇಮವನ್ನ, ಭಕ್ತಿಯನ್ನ. ಆ ಪ್ರೇಮಕ್ಕೆ ಇನ್ನೊಂದು ಹೆಸರು ಭಕ್ತಿ ಅಷ್ಟೇ, ಬೇರೆ ಏನೇನು. ಸ್ವರೂಪ ಗುರುವೇ ಪರಬ್ರಹ್ಮ ಸ್ವರೂಪ ಗುರುವೇ ಚರಾಚರ ಚಿನ್ಮಯ ರೂಪ ಗುರುವೇ ಚರಾಚರ ಚಿನ್ಮಯ ರೂಪ ಗುರುವೇ ಪರಬ್ರಹ್ಮ ಸ್ವರೂಪ ಗುರುವೇ ಆದಿ ಗುರುವೇ ಅನಾದಿ ಗುರುವೇ ಆದಿ ಗುರುವೇ ಅನಾದಿ ಆದಿ ಅಂತ್ಯರಹಿತ ಆತ್ಮಸ್ವರೂಪ ಆದಿಯಂತ್ಯರಹಿತ ಆತ್ಮಸ್ವರೂಪ. ಆಧ್ಯಾತ್ಮದಲ್ಲಿ ತೀವ್ರ ಆಸಕ್ತಿ ಹೊಂದಿ ತಮ್ಮ ಆಧ್ಯಾತ್ಮ ಚಿಂತನೆಗೆ ತೊಡಗಿಸಿಕೊಂಡರು. ಮುಂಬೈನ ಸಾಂದೀಪಿನಿ ಸಾಧನಾಲಯದಲ್ಲಿ ಋಷಿಕೇಶದಲ್ಲಿ ಸ್ವಾಮಿ ಶಾಂತಿ ಧರ್ಮಾನಂದರ ಬಳಿ ಹಲವು ವರ್ಷಗಳು ವೇದಾಂತ ಉಪನಿಷತ್ತುಗಳ ಅಧ್ಯಯನ ಮಾಡಿ ನಂತರ ಚೆನ್ನೈನಲ್ಲಿ ಮಹೋಪಾಧ್ಯಾಯ ಶ್ರೀ ಮಣಿ ದ್ರಾವಿಡ ಶಾಸ್ತ್ರಿಯವರಲ್ಲಿ ಕೆಲವು ಕಾಲ ಶಾಸ್ತ್ರಗಳ ಅಧ್ಯಯನ ಮಾಡಿ ಸುಮಾರು 6 ತಿಂಗಳ ಕಾಲ ನರ್ಮದಾ ಪರಿಕ್ರಮವನ್ನು ಮಾಡಿದ್ದಾರೆ. ನರ್ಮದಾ ಪರಿಕ್ರಮ ಅಂದರೆ ನಾನು ಕೇಳಿ ಕೊನೆಯಲ್ಲಿ ಹೇಳ್ತೀನಿ. ಶಿರಸಿ ಬಳಿಯ ಸಿದ್ದಾಪುರದ ಶಿರಳ್ಗಿ ಎಂಬ ಹಳ್ಳಿಯಲ್ಲಿನ ಚೈತನ್ಯ ರಾಜಾರಾಮ ಆಶ್ರಮದಲ್ಲಿ ತಮ್ಮ ಆಧ್ಯಾತ್ಮ ಸಾಧನೆಗಳನ್ನು ಮುಂದುವರೆಸಿದ್ದಾರೆ. ಒಮ್ಮೆ ಉತ್ತರ ಭಾರತ ಪ್ರವಾಸದಲ್ಲಿ ಉತ್ತರ ಕಾಶಿಗೆ ಹೋದಾಗ ಅಲ್ಲಿ ಶ್ರೀ ಶ್ರೀ ಪರಮಾನಂದ ಭಾರತಿ ಸ್ವಾಮಿಗಳು ಅಲ್ಲಿನ ಸನ್ಯಾಸಿಗಳಿಗೆ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡುತ್ತಿದ್ದರು. ಅವರನ್ನು ಭೇಟಿ ಮಾಡಿ ಅನೇಕ ಆಧ್ಯಾತ್ಮಿಕ ವಿಷಯಗಳ ಚರ್ಚೆ ನಡೆಸಿ ಸನ್ಯಾಸ ಸ್ವೀಕಾರ ಮಾಡುವ ತಮ್ಮ ಇಂಗಿತವನ್ನು ಶ್ರೀಗಳಲ್ಲಿ ತಿಳಿಸಿದರು. ಮುಂದೆ ಸುಧರ್ಮ ಚೈತನ್ಯರಲ್ಲಿದ್ದ ವೈರಾಗ್ಯ, ಆಧ್ಯಾತ್ಮಿಕ ತುಡಿತ, ದೃಢ ನಿರ್ಧಾರಗಳನ್ನು ಮನಗೊಂಡು ಸನ್ಯಾಸ ದೀಕ್ಷೆಗೆ ಶುಭ ಮುಹೂರ್ತ ನಿಗದಿಪಡಿಸಿ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನ ಕಾವೇರಿ ತೀರದಲ್ಲಿ ದೀಕ್ಷೆ ಕೊಟ್ಟು ಬ್ರಹ್ಮಾನಂದ ಭಾರತಿ ಎಂಬ ಯೋಗ ಪಟ್ಟವನ್ನು ನೀಡಿದರು. ಪ್ರಸವೇ ಅಶ್ವಿನೋ ಬಾಹುಭ್ಯಾಂ ಹಸ್ತಾಭ್ಯಾಂ ಇಂದ್ರಸ್ಯೇಂದ್ರಿಯೇಣ ಶ್ರೀಯಶಸೇವಲಾಯಾಮಿ ಹರ್ಯಮಣಂ ಬೃಹಸ್ಪತಿಂ ಇಂದ್ರಂ ದಾನಾಯ ಚೋದಯ ವಾಚಸುಮಿತ್ರೋ. Thank you.
ಶ್ರೀಯತೆ